ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀ ಕಾಫಿ ಕೇಳಿದ್ರಲ್ಲ. ಥ್ಯಾಂಕ್ ಯು ತಗೋ. ಸುಮಾ, ನಿನ್ನ ಕೈಯಿಂದ ಕಾಫಿ ಕುಡಿದು ಬಿಟ್ರೆ ಮೈ ಮನಸ್ಸು ಎರಡೂ ಹಗುರ ಆಗ್ಬಿಡುತ್ತೆ ನೋಡು. ಹೌದಾ? ಎಷ್ಟು ಹಗುರ ಆಗುತ್ತೋ? ಅದೆಷ್ಟು ಹಗುರ ಅಂತಂದ್ರೆ ಹಾಗೆ ಮನಸ್ಸು ಮೈ ಎಲ್ಲ ಹಗುರ ಆಗಿ ರೆಕ್ಕೆ ಬಂದು ನಿಧಾನಕ್ಕಾಗಿ ಬೆಂಗಳೂರು ಕಡೆ ಹೋಗಿ ಬರೋ ಅಷ್ಟು ಹಗುರ ಆಗ್ಬಿಡುತ್ತೆ. ಪರವಾಗಿಲ್ಲ ರೀ, ನಿಮಗ್ ಬಂದಿರೋ ರೆಕ್ಕೆಗೂ ಬೆಂಗಳೂರಿಗೆ ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ಗೊತ್ತಿದೆ ಅಲ್ವಾ? ನನಗೂ ಎಲ್ಲ ಗೊತ್ತು, ಸುಮ್ನೆ ಕಾಫಿ ಕುಡೀರಿ. ಸುಮತಿ, ಅದು ಹಾಗಲ್ಲ. ನಾನು ನೀನು ಹಳ್ಳಿಗೆ ಬಂದು ತುಂಬಾ ದಿನ ಆಗೋಯ್ತು. ನಮ್ಮ ಅಚ್ಚುಮ್ಮ ಒಬ್ಳೆ ಅಲ್ಲಿ. ಅದಕ್ಕೆ ನೀನು ಹೂ ಅಂದ್ರೆ ನಾವಿಬ್ರು ಹಿಂಗೋಗಿ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಹಿಂಗೆ ಬಂದ್ಬಿಡೋಣ, ಏನಂತ್ಯ? ಅನ್ಕೊಂಡೆ ಇಷ್ಟ ದಿನ ಆದ್ರೂ ಯಜಮಾನ್ರ ಬಾಯಿಂದ ಈ ಮಾತು ಯಾಕೆ ಬರ್ಲಿಲ್ಲ ಅಂತ. ನಿನಗೆ ಗೊತ್ತಲ್ಲ, ಅಚ್ಚನೊಬ್ಬಳನ್ನೇ ಬಿಟ್ಟು ಬಂದು ಎಷ್ಟು ದಿನ ಆಗೋಯ್ತು. ಅದಕ್ಕೆ ಪಾಪ ಸುಮ್ಮ, ನಮ್ಮ ಅಚ್ಚು ಒಬ್ಳೆ ಅಲ್ಲಿ ಎಷ್ಟು ಕಷ್ಟಪಡ್ತಾಳೋ ಏನೋ ಅಲ್ವಾ? ನೀನು ನಿಂಗನ್ಸಲ್ವಾ? ಅವಳೇನು ಕಷ್ಟ ಪಡ್ತಿಲ್ಲ, ನಿಮಗ್ ಹೋಗ್ಬೇಕು ಅನ್ಸಿದೆ, ಅದಕ್ಕೆ ಈ ಪೀಠಕ್ಕೆ. ಅಲ್ಲ, ನೀನ್ ಏನ್ ಬೇಕಾರೋ ಅನ್ಕೋ, ನಂಗೆ ಅಚ್ಚುಮ್ಮ ಮುಖ ನೋಡ್ದೆ ಇರಕ್ಕಾಗ್ತಾ ಇಲ್ಲ, ಮನ್ಸ್ ಬೇರೆ ಕೇಳ್ತಾ ಇಲ್ಲ. ಹಿಂಗೋಗಿ ಹಿಂಗ್ ಬಂದ್ಬೇಡ, ಏನಂತೀಯ? ರೀ, ತುಂಬಾ ಆಡ್ಬೇಡಿ. ನನ್ನ ಹತ್ರ ಯಾಕೆ ಪರ್ಮಿಷನ್ ಕೇಳ್ತಿದ್ದೀರಾ? ನೋಡ್ಬೇಕು ಅನ್ಸಿದ್ರೆ ಬನ್ನಿ, ಹೊರಟು ಬಿಡೋಣ. ಏನೋ ನಾನ್ ಪರ್ಮಿಷನ್ ಕೊಟ್ರೆ ಮಾತ್ರ ನೀವ್ ಹೋಗೋದು ಅನ್ನೋ ತರ ಯಾಕೆ ಹೊಸದಾಗಿ? ಅದು ನನ್ ಮಗಳು ಸೌಮ್ಯ. ಏನಾಯ್ತಮ್ಮ? ಲಕ್ಷ್ಮಿ, ಸ್ವಲ್ಪ ನಿಧಾನ ಕೇಳಿ. ಏನಾಯ್ತು ನಿಮ್ ಮಗಳಿಗೆ? ಏನಾಯ್ತು ಸೌಮ್ಯಂಗೆ? ವಿಷ ಕುಡ್ದ್ಬಿಟ್ಟಿದ್ದಾಳೆ. ಏನಮ್ಮ ಹೇಳ್ತಾ ಇದೀಯಾ? ಸುಮತಿ, ಒಂದ್ ನಿಮಿಷ ಫೋನ್ ಕೊಡಿಲ್ಲ, ನಾ ಹೋಗಿ ಬಂದ್ಬಿಡ್ತೀನಿ. ನಡಿಯಮ್ಮ ಬಾಮ್ಮ. ಮಂತ್ರ. ಹಾ, ಏನಕ್ಕೆ ಹೋಗ್ತಿದ್ರ? ಏನಾಯ್ತು? ನೀನ್ ಈ ತರ ಮಾಡ್ಬೋದಾ? ಅಯ್ಯೋ, ನಾನೇನ್ ಮಾಡ್ದೆ? ಶಂಕ್ರುಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವತ್ತು ನೀನೇ ಅವನ್ನ ಫೋನ್ ಮಾಡಿ ಬರಕ್ ಹೇಳ್ದ? ಹೌದು. ಅದಕ್ಕೂ ನೀವ್ ಕೇಳ್ತಿರೋದಕ್ಕೂ ಏನ್ ಸಂಬಂಧ? ಯಾಕೆ ಬರಕ್ ಹೇಳ್ದೆ? ಅಂತ ಮಹತ್ಕಾರ ಏನಿತ್ತು? ಏನ್ರಿ ಹೀಗ್ ಕೇಳ್ತಿದ್ದೀರಾ? ನಾವಿಬ್ರು ಹೋಗಿ ಒಂದ್ ಲ್ಯಾಂಡ್ ನೋಡಿದ್ವಲ್ಲ, ಆ ಲ್ಯಾಂಡ್ ಓನರು ಶಂಕ್ರುಗ್ ಪರಿಚಯ ಅಂತ ಶಂಕ್ರುನೇ ಹೇಳಿದ್ದ. ಅವನನ್ ಕರ್ಕೊಂಡ್ ಹೋದ್ರೆ ರೇಟು ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅವನ ಕರ್ದೆ. ಅದ್ರಲ್ಲಿ ಏನ್ರಿ ಇದೆ ತಪ್ಪು? ಇಂಥ ಜಾಗದಲ್ಲಿ ಮೀಟ್ ಮಾಡೋಣ ಅಂತ ಕರೆಯೋದು ಸಹಜ, ಇಷ್ಟೊತ್ತಿಗೆ ಮೀಟ್ ಮಾಡೋಣ ಅಂತ ಹೇಳೋದು ಸಹಜ. ನೀನ್ ಬೈಕಲ್ಲಿ ಬರ್ತಿದ್ಯಾ, ಕಾರಲ್ಲಿ ಬರ್ತಿದ್ಯಾ, ಯಾವ ಕಲರ್ ಶರ್ಟ್ ಹಾಕೊಂಡ್ ಬರ್ತಿದ್ಯಾ, ಯಾಕೆ ಆ ರೂಟಲ್ಲಿ ಬರ್ತಿದ್ಯಾ, ಇವೆಲ್ಲ ಯಾಕೆ ಕೇಳಿದೆ? ರೀ, ಇದು ಒಂದ್ ಪ್ರಶ್ನೆನಾ? ಅದೇ ರೂಟಲ್ಲಿ ನಾನ್ ಸ್ವಲ್ಪ ಹೊತ್ತು ಮುಂಚೆ ಹೋಗಿದ್ದೆ. ಆ ರೂಟಲ್ಲಿ ಟ್ರಾಫಿಕ್ ಇತ್ತು, ಅದಕ್ಕೆ ಬೇರೆ ರೂಟಲ್ಲಿ ಬಾ ಅಂದೆ. ಇನ್ನ ಡ್ರೆಸ್ಸು, ನಾನ್ ಬರಕ್ ಮುಂಚೆ ಇನ್ ಕೇಸ್ ಏನಾದ್ರೂ ಓನರ್ ಬಂದಿದ್ರೆ ಇವನ್ನ ಅವ್ರು ಕಂಡಿಡಿಬೇಕಲ್ಲ, ಅದಕ್ಕೆ ಇಂಥ ಶರ್ಟ್ ಹಾಕೋಮ್ಮ ಅಂತ ಹೇಳ್ದೆ. ಅದ್ರಲ್ಲಿ ತಪ್ಪೇನಿದೆ? ನಂಗದೆಲ್ಲ ಗೊತ್ತಿಲ್ಲ. ಪರ್ಟಿಕ್ಯುಲರ್ ಆಗಿ ಅದೇ ರೂಟಲ್ಲಿ ಬಾ ಅಂತ ಯಾಕೆ ಹೇಳ್ದೆ? ರೀ, ಅದನ್ನೇ ಹೇಳ್ತಾ ಇದೀನಲ್ಲ, ನಿಮ್ಗೆ ಹೇಳದೆ ಅರ್ಥ ಆಗ್ತಿಲ್ವಾ? ನಮ್ಮಿಬ್ರಿಗೂ ಸಂಬಂಧಪಟ್ಟಿರೋ ವಿಷಯ ಏನಾದ್ರೂ ಇದ್ರೆ ಅದನ್ನ ಮಾತಾಡೋಣ. ಬೇರೆಯವ್ರ ವಿಷಯ ಇಟ್ಕೊಂಡು ನಮ್ಗೆ ಯಾಕೆ ಜಗಳ? ಅಕಸ್ಮಾತ್ ಆಗ ಅನ್ಸತ್ರು ನಾವೇನ್ ಕಳ್ಕೊಳ್ಳೋ ಅಂತದೇನಿಲ್ಲ. ಮಂತ್ರ, ಏನ್ ಮಾತಾಡ್ತಿದ್ದೀರಾ ನೀವು? ಮಾತಾಡೋದಕ್ಕಿಂತ ಮುಂಚೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡಿ. ಶಂಕ್ರುನ ಯಾರು ಅನ್ಕೊಂಡಿದ್ದೀರಾ? ನಮ್ಮ ಮನೆ ಮಗ, ನಮ್ಮ ಅಣ್ಣನ್ ಪ್ರೀತಿ ಮಗ. ನನಗೆ ಒಳ್ಳೆ ಸ್ನೇಹಿತ. ಜೀವ ಅಂದ್ರೆ ಎಲ್ರದ್ದು ಜೀವಾನೇ.
ನಿಮಗೂ ಅವನು ಏನು ಅಲ್ದೇ ಇರ್ಬೋದು, ಆದ್ರೆ ನಮ್ಮ ಮನೇಲಿ ಎಲ್ಲ ಅವನೇ. ಅವನಿಗೆ ಆಕ್ಸಿಡೆಂಟ್ ಆಗಿದೆ, ನೀವ್ ನೋಡಿದ್ರೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ದೀರಲ್ಲ. ಅಯ್ಯೋ ಅರ್ಚನಾ, ನನ್ ಬಾಯಿ ಮಿಸ್ ಆಗತರ ಹೇಳಿದ್ದು. ಆದ್ರೆ ಶಂಕ್ರುಗೆ ಆ ರೀತಿ ಆಗಕ್ ಕಾರಣ ನಾನಲ್ಲ. ಸುಮ್ನೆ ನನ್ ಮೇಲೆ ಅಪವಾದ ಹೊಸಿದ್ರೆ ನನಗ್ ಕೋಪ ಬರಲ್ವಾ? ಏನೋ ಬೇಜಾರಾಗ ಆ ರೀತಿ ಮಾತಾಡ್ದೆ. ಬೇಜಾರಾಗುತ್ತೆ ಅಂದ್ರೆ ಹೇಗ್ ಬೇಕಾದ್ರೆ ಹಾಗೆ ಮಾತಾಡ್ತೀಯಾ? ಅಲ್ಲ, ಒಂದ್ ಜೀವಕ್ಕೆ ಬೆಲೆನೇ ಇಲ್ವಾ? ನಮಗ್ ಗೊತ್ತಿರೋರೊಬ್ರಿಗೆ ಈ ತರ ಆಗಿದೆ ಅಂದ್ರೆ ನಿನ್ ಬಾಯಿಂದ ಈ ತರ ಮಾತ್ ಹೇಗ್ ಬರುತ್ತೆ? ಏ ಹೌದ್ರಿ, ಅವನ್ ಶಾಂತಿ ನಿವಾಸಕ್ಕೆ ದ್ರೋಹ ಮಾಡಿಲ್ಲ, ಅದಕ್ಕೆ ನನ್ ಬಾಯಿಂದ ಆ ರೀತಿ ಮಾತ್ ಬಂತು. ಏನ್ ಮಾಡ್ದ ಅಂತ ದ್ರೋಹ ಅವನು? ಯಾಕೆ ಮರ್ತೋಯ್ತಾ? ಅವತ್ ಎಲ್ರಿಗೂ ಕೇಳ್ಸಿನಲ್ಲ ಫೋನಲ್ಲಿ. ಅದನ್ನೆಲ್ಲ ಮರ್ತ್ಬಿಡಿ. ನನಗ್ ಬೈಬೇಕು ಅನ್ನೋದು ಚೆನ್ನಾಗ್ ನೆನ್ಪಿರತ್ತೆ. ಆ ಯಶೋದಮ್ಮ ಹೇಳಿದ್ದು ಅವರಿಬ್ಬರಿಗೂ ಮೊದ್ಲಿಂದಾನು ಸಂಬಂಧ ಇತ್ತು. ಚಿನ್ನೂನ ಯಾಮಾರಿಸಿ ತಾನೆ ಅವಳು ಸುಶಾಂತನ ಮದ್ವೆ ಮಾಡ್ಕೊಂಡಿದ್ದು. ಅದೇ ನಡೆದಿತ್ತು, ಅದೇ ಸತ್ಯ ಕೂಡ. ಆ ಯಶೋದಮ್ಮ ಹೇಳಿದ್ದು ಅವತ್ತು ಯಶೋದಮ್ಮನ ಬೈಬೇಕು ಅನ್ಕೊಂಡಿದ್ದೆ, ನಂಗೆ ಹೋಗಕ್ಕೆ ಆಗ್ಲಿಲ್ಲ ಆ ಕಡೆ. ನೀವೇ ನೆನಪು ಮಾಡ್ಕೊಳ್ಳಿ. ಮಂತ್ರ, ಈಗ ನಾನ್ ಮಾತಾಡ್ತಿರೋ ವಿಷಯ ಬೇರೆ, ನೀನ್ ಮಾತಾಡ್ತಿರೋ ವಿಷಯ ಬೇರೆ. ಹೇಗ್ರಿ ಬೇರೆ ಆಗತ್ತೆ? ಎಲ್ಲ ಒಂದೇ. ನೀವೇ ಹೇಳಿ ಅರ್ಚನಾ, ಆ ಚಿನ್ನು ಈ ಮನೆಗೆ ಮಾಡಿರೋ ದ್ರೋಹ ನೆನ್ಸ್ಕೊಂಡ್ರೆ ನಂಗೆ ಅಷ್ಟಿಷ್ಟು ಕೋಪ ಬರಲ್ಲ. ಅವ್ನು ನಮ್ ಯಜಮಾನ್ರಿಗೆ ಮೋಸ ಮಾಡಿದ್ದಾನೆ. ನೀವೇ ಹೇಳಿ ಅರ್ಚನಾ, ನನ್ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಗೂ ಕೋಪ ಬರ್ತಿತ್ತೋ ಇಲ್ವೋ? ಖಂಡಿತ ಬರ್ತಾ ಇತ್ತು, ಒಂದ್ ವೇಳೆ ಅವ್ನ್ ಮಾಡಿದ್ದಿದ್ರೆ. ಆ ಶಾಂತಿ ಚಿಕ್ಕಮ್ಮ ಯಶೋದಮ್ಮ ಅವರು ಹೇಳಿರೋದು ನಿಜ ಆಗಿದ್ರೆ ಮಾತ್ರ ಬರುತ್ತೆ. ಸತ್ಯ ಶೋಧನೆಯಲ್ಲಿ ನಾವೇನ್ ಮಾಸ್ಟರ್ ಡಿಗ್ರಿ ತಗೊಂಡಿಲ್ವಲ್ಲ. ಯಾರ್ದೋ ಮಾತ್ ಕೇಳ್ಕೊಂಡು ನಾವೊಂಥರ ಫೀಲ್ ಮಾಡ್ಕೊಂಡಿದೀವ ಅಷ್ಟೇ. ಅದಕ್ಕೆ ನಿಮ್ಗೆ ಹಾಗನ್ಸಿದೆ. ಅದನ್ ಬಿಟ್ಟು ನಿಮ್ಗೆ ಯಾಕೆ ಸುಮ್ನೆ ಕೋಪ ಬರುತ್ತೆ? ಹೌದು, ಶಾಂತಿ ಬಗ್ಗೆ ನಿಮಗೇನ್ ಗೊತ್ತು? ನೀವು ಅವ್ರನ್ನ ಹತ್ತಿರದಿಂದ ನೋಡಿದೀರಾ? ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಗೆ ಆ ಥರ ಎಲ್ಲ ಮಾತಾಡಕ್ ಮನ್ಸು ಬರುತ್ತೆ? ಒಂದ್ ಹೆಣ್ಣು ಯಾರೇ ಆಗಿರ್ಲಿ, ನಮಗ್ ಸಂಬಂಧ ಪಟ್ಟಿರ್ಲಿ ಪಡ್ದೇ ಇರ್ಲಿ, ಅವ್ರ ಬಗ್ಗೆ ಏನು ಗೊತ್ತಿಲ್ದೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಗ್ ನಾವು ಆತರ ಹೇಳೋದು ತಪ್ಪಲ್ವಾ? ತಪ್ಪೇ. ನಿಮ್ ಮಾತು ನಾನು ಒಪ್ಕೋತೀನಿ. ಹಾಗಂತ ಆ ಶಂಕ್ರುಗೆ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ನಾನೇ ಅಂತ ಹೇಳ್ತಿದಾರಲ್ಲ, ಅದನ್ನ ನಾನು ಒಪ್ಕೊಳ್ಳೋದು ಇಲ್ಲ, ಸುಮ್ನೇನೂ ಇರಲ್ಲ. ನನಗೂ ಸ್ವಾಭಿಮಾನ ಇದೆ.